Uh, Welcome to all of students. So today we are going to start the first unit of electronic measurements and instrumentation. So that is EMI. So first unit is basics of measurement. Okay, I am Praveen VD, lecturer in ENC Government Polytechnic, Mirle. ಸೊ ನಾವು ಈ ಎಲೆಕ್ಟ್ರಾನಿಕ್ ಮೆಜರ್ಮೆಂಟ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತ ಟಾಪಿಕ್ಸ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ವಾಟ್ ಆರ್ ಮೆಜರ್ಮೆಂಟ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್? ಸೊ ಏನಕ್ಕೆ ಉಪಯೋಗಿಸ್ತೀವಿ ಅಂದ್ರೆ, ಸೊ ಇನ್ ಅವರ್ ಡೇ ಟು ಡೇ ಲೈಫ್, ಸೊ ವಿ ರಿಕ್ವೈರ್ ಸಮ್ ಫಾರ್ಮ್ ಆಫ್ ಮೆಜರ್ಮೆಂಟ್. ಸೊ ಅಳತೆ ಮಾಡುವಂಥದ್ದು ಒಂದು ಅಗತ್ಯವಾದ ಒಂದು ಕ್ರಿಯೆ. ಸೊ ಮೆಜರ್ಮೆಂಟ್ ಮಾಡೋಕ್ಕೋಸ್ಕರ ಸೊ ವಿ ವಿಲ್ ನಮಗೆ ಬೇಕಾದಷ್ಟು ಒಂದು ಸಾಧನಗಳಿದೆ, ಇನ್ಸ್ಟ್ರೂಮೆಂಟ್ಸ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಸೊ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಎಲೆಕ್ಟ್ರಾನಿಕ್ ಮೆಜರ್ಮೆಂಟ್ಸ್, ಸೊ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ನ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿರುವಂತಹ ಮೆಜರಿಂಗ್ ಡಿವೈಸಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಓಕೆ. ಸೊ ಇನ್ ದಿಸ್ ಸೆಷನ್ ಸೊ ನಾವು ನೆಸೆಸಿಟಿ ಆಫ್ ಎಲೆಕ್ಟ್ರಾನಿಕ್ ಮೆಜರ್ಮೆಂಟ್, ಮೆಥಡ್ಸ್ ಆಫ್ ಮೆಜರ್ಮೆಂಟ್ ಅಂಡ್ ಬೇಸಿಕ್ ಟರ್ಮಿನಾಲಜಿ, ಸೊ ಈ ಮೂರು ಒಂದು ಟಾಪಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. Okay, so moving on, first one is necessity of electronic measurement. So why do we need electronic measurement? Okay, so before going to electronic measurement, so let us see what is the what is the traditional method. So physical method, mechanical. So some equipment na ನೀವು ಯೂಸ್ ಮಾಡಿ ಮೆಜರ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ತಕ್ಕಡಿನ ಯೂಸ್ ಮಾಡಿ ನೀವು ವೇಯ್ ಮಾಡ್ತೀರಾ. ಓಕೆ, so on like that. So physical methods na use ಮಾಡಿ ಮೆಜರ್ ಮಾಡ್ತಿದ್ದೀವಿ. So but there are some shortcomings in the physical measurement. So ಏನಂದ್ರೆ accuracy ಕಮ್ಮಿ ಇರುತ್ತೆ, and it can be easily corrupted, and it loses its calibration. So ಆ ರೀತಿ different difficulties ಇದೆ. So in order to overcome those difficulties, so we go for electronic measurement. So in electronic measurement, what do you mean by electronic measurement means? So using electronic principles so to perform measurement. Okay, so measure ಮಾಡೋಕ್ಕೋಸ್ಕರ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಅಥವಾ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್ ನ ಯೂಸ್ ಮಾಡಿ ಮೆಜರ್ ಮಾಡ್ತೀವಿ. So why it is possible, or how it is possible? So physical quantities can be converted into electrical or electronic signals using transducers. Okay, so there are some circuits or some devices called transducers. So ಆ transducers ಏನು ಮಾಡುತ್ತೆ ಅಂದ್ರೆ ಫಿಸಿಕಲ್ ಕ್ವಾಂಟಿಟಿನ ಎಲೆಕ್ಟ್ರಿಕಲ್ ಕ್ವಾಂಟಿಟಿ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಸೊ ಆ ಒಂದು ಟ್ರಾನ್ಸ್ಡ್ಯೂಸರ್ಸ್ ನ ಯೂಸ್ ಮಾಡಿ ನಾವೇನ್ ಮಾಡೋದು, ಈಸಿಲಿ ವಿ ಕ್ಯಾನ್ ಕನ್ವರ್ಟ್ ಎನಿ ಫಿಸಿಕಲ್ ಕ್ವಾಂಟಿಟಿ ಇಂಟು ಇಟ್ಸ್ ಈಕ್ವಲೆಂಟ್ ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ ಸಿಗ್ನಲ್. ಸೊ ನೆಕ್ಸ್ಟ್ ಆ ಎಲೆಕ್ಟ್ರಾನಿಕ್ ಸಿಗ್ನಲ್ ನ ನಾವು ಪ್ರೋಸೆಸ್ ಮಾಡಬಹುದು ಫರ್ದರ್. ಸೊ ಎಲೆಕ್ಟ್ರಾನಿಕ್ ಸಿಗ್ನಲ್ ಕ್ಯಾನ್ ಬಿ ಆಂಪ್ಲಿಫೈಡ್, ಫಿಲ್ಟರ್ಡ್, multiplexed, sampled and measured and so on. So ಅಂದ್ರೆ ಈ ಎಲೆಕ್ಟ್ರಾನಿಕ್ ಸಿಗ್ನಲ್ ನ ಡಿಫರೆಂಟ್ ಆಪರೇಷನ್ಸ್ ನಾವು ಮಾಡಬಹುದು, ಆಂಪ್ಲಿಫಿಕೇಶನ್ ಮಾಡಬಹುದು. ಸೊ ಆಲ್ರೆಡಿ ಯು ಹ್ಯಾವ್ ಸ್ಟಡಿಡ್ ಅಬೌಟ್ ಆಂಪ್ಲಿಫಿಕೇಶನ್. ಸೊ ಫಿಲ್ಟರಿಂಗ್ ಮಾಡಬಹುದು, ಸೊ ಸೆಲೆಕ್ಟೆಡ್ ಕಾಂಪೋನೆಂಟ್ಸ್ ನ ಮಾತ್ರ ಉಳಿಸ್ಕೊಂಡು ಮಿಕ್ಕಿದ ಕಾಂಪೋನೆಂಟ್ಸ್ ನ ಸಪ್ರೆಸ್ ಮಾಡಬಹುದು. ಮಲ್ಟಿಪ್ಲೆಕ್ಸಿಂಗ್, ಸೊ ಒಂದೇ ಚಾನೆಲ್ ನ ಯು ಕ್ಯಾನ್ ಯೂಸ್ ಫಾರ್ ಸೆಂಡಿಂಗ್ ಮೋರ್ ನಂಬರ್ ಆಫ್ ಸಿಗ್ನಲ್ಸ್. ಸೊ ಸ್ಯಾಂಪ್ಲಿಂಗ್, ಸೊ ಅನಲಾಗ್ ಟು ಡಿಜಿಟಲ್ ಕನ್ವರ್ಟ್ ಮಾಡ್ಬೋದು ಸ್ಯಾಂಪಲ್ ಮಾಡೋದಂದ್ರೆ. ಸೊ ಈ ಎಲ್ಲ ಆಪರೇಷನ್ಸ್ ನಾವು ಎಲೆಕ್ಟ್ರಾನಿಕ್ ಸಿಗ್ನಲ್ ಮೇಲೆ ಈಸಿಯಾಗಿ ಮಾಡ್ಬೋದು. ಸೊ ನೆಕ್ಸ್ಟ್ ಈಸ್ measurement can be obtained in or converted into digital form for automatic analysis and recording. So ಈ ಒಂದು ಮೆಜರ್ಮೆಂಟ್ ಏನ್ ಬರುತ್ತೆ, ಸೊ ಮೆಜರ್ಮೆಂಟ್ ನ ನಾವು ವಿ ಕ್ಯಾನ್ ಕನ್ವರ್ಟ್ ಈಸಿಲಿ ಇಂಟು ಡಿಜಿಟಲ್ ಫಾರಮ್. ಸೊ ಡಿಜಿಟಲ್ ಫಾರ್ಮ್ಗೆ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು. ಅಂಡ್ ಇನ್ ದ ಡಿಜಿಟಲ್ ಫಾರಮ್ ಬಂದ್ಮೇಲೆ ಸೊ ನಾವು ಯೂಸಿಂಗ್ ಕಂಪ್ಯೂಟರ್ಸ್ ಅಂಡ್ ಅಲ್ಗಾರಿದಮ್ಸ್ ನಾವು ಅದನ್ನ ಆಟೋಮ್ಯಾಟಿಕ್ ಅನಲೈಸ್ ಮಾಡ್ಬೋದು, ರೆಕಾರ್ಡ್ ಮಾಡ್ಬೋದು, ಅಥವಾ ವಿ ಕ್ಯಾನ್ ಕ್ರಿಯೇಟ್ ಸಮ್ ಇನ್ಫಾರ್ಮೇಶನ್ ಔಟ್ ಆಫ್ ದಟ್ ಎಲೆಕ್ಟ್ರಾನಿಕ್ ಸಿಗ್ನಲ್. ಸೊ ಅಫ್ ಕೋರ್ಸ್ ದಟ್ ಎಲೆಕ್ಟ್ರಾನಿಕ್ ಸಿಗ್ನಲ್ ಫಸ್ಟ್ ಹ್ಯಾವ್ ಟು ಬಿ ಕನ್ವರ್ಟೆಡ್ ಇಂಟು ಡಿಜಿಟಲ್ ಫಾರ್ಮ್. ಸೊ ಡಿಜಿಟಲ್ ಫಾರ್ಮ್ಗೆ ಫಸ್ಟ್ ಕನ್ವರ್ಟ್ ಮಾಡಿದ್ಮೇಲೆ ನಾವು ಅದನ್ನ ಅನಾಲಿಸಿಸ್ ಮಾಡ್ಬೋದು ಅಥವಾ ಅದನ್ನ ಸ್ಟೋರ್ ಮಾಡ್ಬೋದು, ರೆಕಾರ್ಡಿಂಗ್. ಓಕೆ, ಸೊ ನೆಕ್ಸ್ಟ್ ಈಸ್ ದ ಮೆಜರ್ಡ್ ಸಿಗ್ನಲ್ಸ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಓವರ್ ಲಾಂಗ್ ಡಿಸ್ಟೆನ್ಸಸ್. ಸೊ ಅಂದ್ರೆ ಮೆಜರ್ ಮಾಡಿರೋ ಸಿಗ್ನಲ್ಸ್ ಇಫ್ ಇಟ್ಸ್ ರಿಕ್ವೈರ್ಡ್, ಸೊ ಅದನ್ನು ಬೇಕಿದ್ದು ಅಂದ್ರೆ ನಾವು ಬೇರೆ ಒಂದು ಲಾಂಗ್ ಡಿಸ್ಟೆನ್ಸ್ಗೆ ಟ್ರಾನ್ಸ್ಮಿಟ್ ಮಾಡ್ಬೋದು. ಓಕೆ,
So that is possible using wire communication or wireless communication. So for example, ಈಗ ಆಟೋಮೆಟಿಕ್ ಎಲೆಕ್ಟ್ರಿಕ್ ಮೀಟರ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನಂದ್ರೆ ಮಂತ್ಲಿ ಸೊ ಎಲೆಕ್ಟ್ರಿಕ್ ನೀವು ಎಷ್ಟು ಪವರ್ ಕನ್ಸ್ಯೂಮ್ ಮಾಡ್ತೀರಾ, ಸೊ ಅದು ನಂಬರ್ ಆಫ್ ಯೂನಿಟ್ಸ್ ಅದು ಮೆಷರ್ ಮಾಡುತ್ತೆ. ಅಂಡ್ ಅಟ್ ದ ಎಂಡ್ ಆಫ್ ದ ಮಂತ್ ಆಟೋಮೆಟಿಕಲಿ ಇಟ್ ವಿಲ್ ಸೆಂಡ್ ಇಟ್ ಟು ದ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನಿ. ಸೊ ಅಲ್ಲಿ ಮೆಷರ್ ಮಾಡೋದು ಯಾರು? ಎಲೆಕ್ಟ್ರಾನಿಕ್ ಮೀಟರ್. ಸೊ ಮೆಷರ್ ಮಾಡುತ್ತೆ ಪವರ್ ಎಷ್ಟು ಕನ್ಸ್ಯೂಮ್ ಆಗಿದೆ ಅದನ್ನ ಮೆಷರ್ ಮಾಡುತ್ತೆ. ನೆಕ್ಸ್ಟ್ ಅದನ್ನ ಟ್ರಾನ್ಸ್ಮಿಟ್ ಮಾಡುತ್ತೆ ವೈರ್ಲೆಸ್ ಅಥವಾ ಥ್ರೂ ವೈರ್. ಸೊ ಇಟ್ ವಿಲ್ ಟ್ರಾನ್ಸ್ಮಿಟ್ ಟು ದಟ್ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನಿ. ಸೊ ಅಲ್ಲಿಂದ ನಿಮಗೆ ಅಗೇನ್ ಯು ವಿಲ್ ಗೆಟ್ ಎ ಬಿಲ್. ಸೊ ಅಗೇನ್ ಫಿಸಿಕಲ್ ಅಥವಾ ಎಲೆಕ್ಟ್ರಾನಿಕ್ ಆಗಿ ಬಿಲ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಒನ್ ಆಫ್ ದಿ advantages of electronic measurement. Next, simultaneous measurement can be carried out. ಫಾರ್ ಎಕ್ಸಾಂಪಲ್, ಈಗ ಒಂದು ಸರ್ಕ್ಯೂಟ್ ಇರುತ್ತೆ. ಸೊ ಆ ಸರ್ಕ್ಯೂಟ್ ಅಲ್ಲಿ ನೀವು ಒಂದು 3-4 ಪ್ಯಾರಾಮೀಟರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೇ ಕರೆಂಟ್, ವೋಲ್ಟೇಜ್, ಪವರ್ ಅಂಡ್ ಸೋ ಆನ್. ಸೊ ಆ 3 ಕ್ವಾಂಟಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ, ಸೊ ಇಫ್ ಯು ಆರ್ ಹ್ಯಾವಿಂಗ್ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್, ಸೊ ಯು ಕ್ಯಾನ್ ಯೂಸ್ ಸೇಮ್ you can provide single signal and produce different measurement. ಅಂದ್ರೆ ಆ ಒಂದೇ ಸಿಗ್ನಲ್ ಇಂದ ನೀವೇನ್ ಮಾಡ್ಬೋದು, ಆ ಎಲೆಕ್ಟ್ರಾನಿಕ್ ಮೆಜರ್ಮೆಂಟ್ ಸಿಸ್ಟಮ್ ಅಥವಾ ಇನ್ಸ್ಟ್ರೂಮೆಂಟ್ ಇರುತ್ತಲ್ಲ, ಸೊ ಆ ಇನ್ಸ್ಟ್ರೂಮೆಂಟ್ ಅಲ್ಲಿ ನಿಮಗೆ ಬೇಕಾಗಿರುವಂತಹ ಒಂದು ಮೆಜರ್ಮೆಂಟ್ ನ ಕೊಡುತ್ತೆ. ಸೊ ಸೇಮ್ ಸಿಗ್ನಲ್ ಇಂದ ನೀವು ಕರೆಂಟ್ ನ ಮೆಜರ್ ಮಾಡ್ಬೋದು, ವೋಲ್ಟೇಜ್ ಮೆಜರ್ ಮಾಡ್ಬೋದು, ಅಂಡ್ ಪವರ್ ಮೆಜರ್ ಮಾಡ್ಬೋದು. ಅಂಡ್ ಆಲ್ ದೋಸ್ ಕ್ಯಾನ್ ಬಿ ಡನ್ ಸೈಮಲ್ಟೇನಿಯಸ್ಲಿ ಅಟ್ ದ ಸೇಮ್ ಟೈಮ್. ಸೊ ಯಾಕಂದ್ರೆ ವಿತಿನ್ ದಟ್ ಎಲೆಕ್ಟ್ರಾನಿಕ್ ಮೆಜರ್ಮೆಂಟ್ ಇನ್ಸ್ಟ್ರೂಮೆಂಟ್, ಸೊ ದೇರ್ ವಿಲ್ ಬಿ ಡಿಫರೆಂಟ್ ಸರ್ಕ್ಯೂಟ್ ಟು ಪ್ರೊಸೆಸ್ ಡಿಫರೆಂಟ್ ಮೆಜರ್ಮೆಂಟ್ಸ್. ಸೊ ಕರೆಂಟ್ ಮೆಜರ್ ಮಾಡೋದಕ್ಕೆ ಒಂದು ಸರ್ಕ್ಯೂಟ್ ಇರುತ್ತೆ, ವೋಲ್ಟೇಜ್ ಮೆಜರ್ ಮಾಡೋದಕ್ಕೆ ಒಂದು ಸರ್ಕ್ಯೂಟ್ ಇರುತ್ತೆ, ಪವರ್ ಮೆಜರ್ ಮಾಡೋದಕ್ಕೆ ಒಂದು ಸರ್ಕ್ಯೂಟ್ ಇರುತ್ತೆ. ಸೊ ಎಲ್ಲ 3 ಸರ್ಕ್ಯೂಟ್ಗಳು ಒಟ್ಟಿಗೆನೆ ಸಿಗ್ನಲ್, ಇನ್ಪುಟ್ ಸಿಗ್ನಲ್ ನಾವು ಸಪ್ಲೈ ಮಾಡ್ತೀವಿ. ಸೊ ಆಫ್ಟರ್ ಸಮ್ ಟೈಮ್, ಆಫ್ಟರ್ ಮೆಜರಿಂಗ್, ಇಟ್ ವಿಲ್ ಪ್ರೊವೈಡ್ ಯು ವಿತ್ ರೀಡಿಂಗ್ಸ್. ಸೊ ಕರೆಂಟ್ ಆರ್ ವೋಲ್ಟೇಜ್, ಪವರ್, ಸೊ ಎಲ್ಲ ರೀಡಿಂಗ್ಸ್ ನ ಒಟ್ಟಿಗೆ ಕೊಡುತ್ತೆ. ಸೊ ದಟ್ ಈಸ್ ಸೈಮಲ್ಟೇನಿಯಸ್ ಮೆಜರ್ಮೆಂಟ್. ಸೊ ಒಟ್ಟಿಗೆನೆ ಒಂದೇ ಸಮಯದಲ್ಲಿ ಬೇರೆ ಬೇರೆ ಕ್ವಾಂಟಿಟಿನ ಮೆಜರ್ ಮಾಡಬಹುದು. So next is electronic circuits can detect and amplify very weak signals and also measure short duration events. Sandra, so ತುಂಬಾ ವೆರಿ ಸ್ಮಾಲ್ ಸಿಗ್ನಲ್ ಕೂಡ ಡಿಟೆಕ್ಟ್ ಮಾಡುತ್ತೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್. ಓಕೆ, ಸೊ ವಿಚ್ ಈಸ್ will not be possible with your normal ಮೆಕ್ಯಾನಿಕಲ್ ಡಿವೈಸಸ್. ಸೊ ಫಾರ್ ಎಕ್ಸಾಂಪಲ್, ಈಗ ತೂಕ, ಸೊ ಮಿನಿಮಮ್ ನೀವು ಎಷ್ಟು ಮೆಜರ್ ಮಾಡ್ಬೋದು ನಾರ್ಮಲ್ ಮೆಕ್ಯಾನಿಕಲ್ ಆದ್ರೆ, ಸೇ ಒಂದು 50 grams 20 grams ತನಕ ಮೆಜರ್ ಮಾಡ್ಬೋದು. ಬಟ್ ಸಪೋಸ್ ಇಫ್ ಯು ವಾಂಟ್ ಟು ಮೆಜರ್ ಸೇ 0.1 gram ಆರ್ 0.001 gram, ಸೊ ಆ ರೀತಿ ಸ್ಮಾಲ್ ವೆಯ್ಟ್ ನ ಮೆಜರ್ ಮಾಡ್ಬೇಕಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್ ಯೂಸಿಂಗ್ ಮೆಕ್ಯಾನಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಅದನ್ನ ನಾವೇನ್ ಮಾಡ್ಬೇಕು, ಕನ್ವರ್ಟ್ ಮಾಡ್ಬೇಕು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ. ಸೊ ಎಲೆಕ್ಟ್ರಿಕಲ್ ಸಿಗ್ನಲ್ ಅಲ್ಲಿ ಕನ್ವರ್ಟ್ ಆದಾಗ, ಸೊ ವಿಲ್ ಗೆಟ್ ದ ವೆರಿ ವೀಕ್ ಸಿಗ್ನಲ್. ಸೊ ವೀಕ್ ಸಿಗ್ನಲ್ ಕೂಡ ನಾವು ಏನ್ ಮಾಡ್ಬೋದು, ಆಂಪ್ಲಿಫೈ ಮಾಡಿ ಪ್ರೊಸೆಸ್ ಮಾಡಿ ವಿ ಕ್ಯಾನ್ ಮೆಜರ್. ಫಾರ್ ಎಕ್ಸಾಂಪಲ್, ನೀವು ಜ್ಯುವೆಲರಿ ಶಾಪ್ಗೆಲ್ಲ ಹೋದ್ರೆ, ಸೊ ಅಲ್ಲಿ ಗ್ರಾಮ್ ಲೆಕ್ಕದಲ್ಲಿ ನೀವು ಪರ್ಚೇಸ್ ಮಾಡ್ತೀರಾ ಐಟಮ್ಸ್. ಸೊ ಅಲ್ಲಿ ಎಕ್ಸಾಕ್ಟ್ ಗ್ರಾಮ್ 1 gram ಅಥವಾ 0.5 gram ತನಕ ಆಕ್ಯುರಸಿ ತೋರಿಸಬೇಕು. 3 decimal places ತೋರಿಸುತ್ತೆ, 0.001 gram ತನಕ ನೀವು ಬೇಕಾದ್ರೆ ಮೆಜರ್ ಮಾಡಬಹುದು. ಸೊ ಹೌ ಇಸ್ ಇಟ್ ಪಾಸಿಬಲ್? ಸೊ ದಟ್ ಈಸ್ ಎಲೆಕ್ಟ್ರಾನಿಕ್ ವೇಯಿಂಗ್ ಮೆಷಿನ್. ಸೊ ವೆರಿ ಸ್ಮಾಲ್ ಎಲೆಕ್ಟ್ರಾನಿಕ್ ವೇಯಿಂಗ್ ಮೆಷಿನ್. ಸೊ ಅದರಲ್ಲಿ ಏನಾಗುತ್ತೆ, ಸೊ ದ ಸರ್ಕ್ಯೂಟ್ ಈಸ್ ಸಚ್ ದಟ್ ಸೊ ಇಟ್ ಕ್ಯಾನ್ ಡಿಟೆಕ್ಟ್ ಅಂಡ್ ಆಂಪ್ಲಿಫೈ very weak signals. So and also measure short duration events. ಅಂದ್ರೆ ತುಂಬಾ ಫಾಸ್ಟ್ ಆಗಿ ಚೇಂಜ್ ಆಗ್ತಿರುವಂತ ಈವೆಂಟ್ಸ್ ಕೂಡ ಅದು ಮೆಜರ್ ಮಾಡುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಫ್ರೀಕ್ವೆನ್ಸಿ ಕೌಂಟರ್ ಅಂತ ಒಂದು ಬರುತ್ತೆ. ಸೊ ಅದೇನ್ ಮಾಡುತ್ತೆ, ಇಟ್ ಕೌಂಟ್ಸ್ ದಿ ನಂಬರ್ ಆಫ್ ಸೈಕಲ್ಸ್ ಇನ್ ಇನ್ಪುಟ್ ಸಿಗ್ನಲ್. ಸೊ ದಟ್ ಯೂಶಲಿ ಇಟ್ ವಿಲ್ ಬಿ ಮೋರ್ ದೆನ್ 100 per second. ಸೊ 1 second ಗೆ 100 times ಸೈಕಲ್ ಚೇಂಜ್ ಆಗುತ್ತೆ. ಸೊ ಹ್ಯೂಮನ್ ನಾವು ವಿ ಕ್ಯಾನಾಟ್ ಕೌಂಟ್ ದಟ್ what cycle or some mechanical devices cannot respond. So ಅಷ್ಟು ಫಾಸ್ಟ್ ಆಗಿ ರೆಸ್ಪಾಂಡ್ ಮಾಡಕ್ ಆಗೋದಿಲ್ಲ. ಸೊ ಬಟ್ ಎಲೆಕ್ಟ್ರಾನಿಕ್ ಡಿವೈಸಸ್ ಏನಾಗುತ್ತೆ, ಸೊ ದೇ ಕ್ಯಾನ್ ರೆಸ್ಪಾಂಡ್ ಫಾರ್ ಆಲ್ಸೋ ಶಾರ್ಟ್ ಡ್ಯೂರೇಷನ್ ಇವೆಂಟ್ಸ್. ಸೊ ಫಾಸ್ಟ್ ಆಗಿ ಚೇಂಜ್ ಆಗ್ತಿರೋಂಥ ಈವೆಂಟ್ಸ್ ಕೂಡ ಅದು ಈಸಿಲಿ ಮೆಜರ್ ಮಾಡುತ್ತೆ. ಸೊ ನೆಕ್ಸ್ಟ್ ಇಸ್ ಕಂಪ್ಯೂಟರ್ಸ್ ಹೆಲ್ಪ್ ಇನ್ ಅನಾಲಿಸಿಸ್ ಆಫ್ ಡಿಜಿಟಲ್ ಸಿಗ್ನಲ್ಸ್. ಸೊ ಕಂಪ್ಯೂಟರ್ಸ್ ಡಿಜಿಟಲ್ ಸಿಗ್ನಲ್ಸ್ ಅನ್ನ ಅನಾಲಿಸಿಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬಿಕಾಸ್ ದೇರ್ ಆರ್ ಸೋ ಮೆನಿ ಸಾಫ್ಟ್ವೇರ್ಸ್, ಸೋ ಮೆನಿ ಅಲ್ಗಾರಿಥಮ್ಸ್ ಆರ್ ದೇರ್. ಸೊ ಯು ಕ್ಯಾನ್ ಜಸ್ಟ್ ಇನ್ಪುಟ್ ಡೇಟಾನ ನೀವು ಕ್ಯಾಪ್ಚರ್ ಮಾಡಿಕೊಂಡು, ಸೊ ಅದ್ರ ಮೇಲೆ ಪ್ರೋಗ್ರಾಮ್ ನ ರನ್ ಮಾಡಿದ್ರೆ, ಸೊ ಇಟ್ ವಿಲ್ ಎಕ್ಸ್ಟ್ರಾಕ್ಟ್ ಸಮ್ ಫೀಚರ್ಸ್. ಸೊ ಇಟ್ ವಿಲ್ ಗಿವ್ ಕಂಪ್ಲೀಟ್ ಅನಾಲಿಸಿಸ್. ಓಕೆ, ಸೊ ದಟ್ ಈಸ್ ಎಲೆಕ್ಟ್ರಾನಿಕ್ ಸಿಗ್ನಲ್ ಇದ್ರೆ, ಸೊ ಈಸಿಲಿ ಯು ಕ್ಯಾನ್ ಕನ್ವರ್ಟ್ ಇಟ್ ಇಂಟು ಡಿಜಿಟಲ್ ಫಾರ್ಮ್ ಅಂಡ್ ಯು ಕ್ಯಾನ್ ಅನಲೈಸ್ ಯೂಸಿಂಗ್
computers. Okay, so these are the points that make the necessity of electronic measurements. So moving on, so next we'll study about methods of measurement. So measurement andre enu? So measurement andre, so it is just comparing unknown quantity with some standard value. Okay, so that is the one of the basic definitions of measurement. So definition bandra, the result of a quantitative comparison between a predefined standard and unknown quantity to be measured is known as measurement. So for example, ತೂಕ ಹಾಕಬೇಕು. ಸೊ if you go to for old mechanical weighing machine ಅಲ್ಲಿ ತಗೊಂಡ್ರೆ, ಸೊ ನಿಮಗೆ different weights ಬರುತ್ತೆ. ಸೊ 1 kilogram, 2 kilogram, 5 kilogram, 500 gram. ಸೊ ಅದನ್ನ ಒಂದು ಕಡೆ ಬ್ಯಾಲೆನ್ಸ್ ಇಡ್ತೀರಾ. ಸೊ ಇನ್ನೊಂದು ಕಡೆ ಅನ್ನೋನ್ ಕ್ವಾಂಟಿಟಿ, ಸೊ ಸಮ್ ಗ್ರಾಸರಿ ಆರ್ ವೆಜಿಟೇಬಲ್ಸ್ ನೀವೇನು ಬೈ ಮಾಡ್ತಿರ್ತೀರಾ, ಸೊ ಅದನ್ನ ನೀವು ಕಂಪೇರ್ ಮಾಡೋಕ್ಕೆ ಪಕ್ಕದ ಇನ್ನೊಂದು ಬ್ಯಾಲೆನ್ಸಿಂಗ್ ಟ್ರೇ ಇರುತ್ತೆ, ಸೊ ಅಲ್ಲಿ ಇಡ್ತೀರಾ. ಸೊ ಎರಡು ಈಕ್ವಲ್ ಆದಾಗ ಏನಾಗುತ್ತೆ, ಸೊ ಇಟ್ ಈಸ್ ಕನ್ಸಿಡರ್ಡ್ ಆಸ್ ದೇ ಆರ್ ಬ್ಯಾಲೆನ್ಸ್ ಆಗಿದೆ. ಸೊ ಅವಾಗ ಆ ಎರಡು ಕ್ವಾಂಟಿಟಿದು ವೆಯ್ಟು ಈಕ್ವಲ್ ಆಗಿದೆ ಅಂತ ಅರ್ಥ. ಸೊ ದಟ್ ಈಸ್ ಒನ್ ಆಫ್ ದಿ ಸಿಂಪ್ಲೆಸ್ಟ್ ಇಲಸ್ಟ್ರೇಷನ್, ಸೊ ಸಿಂಪ್ಲೆಸ್ಟ್ ಎಕ್ಸಾಂಪಲ್. ಹೇಗೆ ಮೆಜರ್ಮೆಂಟ್ ಅಂದ್ರೆ ಏನು, ಜಸ್ಟ್ ಕಂಪೇರ್ ಮಾಡ್ತೀರಾ. ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇರುತ್ತೆ, ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಜೊತೆ ನೀವು ಕಂಪೇರ್ ಮಾಡ್ತೀರಾ. ಸೊ ಕಂಪೇರ್ ಮಾಡಿದಾಗ ನಿಮಗೆ ಏನ್ ಸಿಗುತ್ತೆ, ಅನ್ನೋನ್ ಕ್ವಾಂಟಿಟಿದು ವ್ಯಾಲ್ಯೂ ಸಿಗುತ್ತೆ. So and there are different types of measurement. So broadly they are classified into two types, so direct method and indirect method. So direct method, so this is just the quantity to be measured is used to produce certain effect which directly gives the indication on the meter. Okay, so for example current, measurement of current by an ammeter. ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನೀವು ಯಾವ ಕ್ವಾಂಟಿಟಿನ ಮೆಜರ್ ಮಾಡ್ತಿದ್ದೀರೋ, ಸೊ ಅದು ಸಮ್ ಎಫೆಕ್ಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಎಫೆಕ್ಟ್ ನ ನೀವು ಡೈರೆಕ್ಟ್ ಆಗಿ ಮೆಜರ್ ಮಾಡಿದ್ರೆ, ಸೊ ದಟ್ ಬಿಕಮ್ಸ್ ಡೈರೆಕ್ಟ್ ಮೆಥಡ್. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಮೆಜರ್ಮೆಂಟ್ ಆಫ್ ಕರೆಂಟ್ ಬೈ ಆಮ್ಮೀಟರ್. ಸೊ ಆಮ್ಮೀಟರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಸೊ ಅಲ್ಲಿ ನೀವು ಅದನ್ನ ಸರ್ಕ್ಯೂಟ್ ಅಲ್ಲಿ ಕನೆಕ್ಟ್ ಮಾಡಿದಾಗ, ಸೊ ಡೈರೆಕ್ಟ್ ಆಗಿ ಅದು ಕರೆಂಟ್ ಎಷ್ಟು ಫ್ಲೋ ಆಗುತ್ತೋ, ಸೊ ಡಿಪೆಂಡಿಂಗ್ ಆನ್ ದಟ್ ಕರೆಂಟ್ ಫ್ಲೋ, ಸೊ ಅಲ್ಲಿ ಒಂದು ನೀಡಲ್ ಇರುತ್ತೆ. ಸೊ ಅದು ಸ್ಕೇಲ್ ಮೇಲೆ ಮಾರ್ಕಿಂಗ್ಸ್ ಮೇಲೆ ಅದು ಮೂವ್ ಆಗುತ್ತೆ. ಓಕೆ, ಸೊ ಪರ್ಮನೆಂಟ್ ಮ್ಯಾಗ್ನೆಟ್ ಮೂವಿಂಗ್ ಕಾಯಿಲ್ ಅಂತ ಒಂದು ಬೇಸಿಕ್ ಟೈಪ್ ಆಫ್ ಆಮ್ಮೀಟರ್. ಸೊ ಅದು ಏನಾಗುತ್ತೆ, ಕರೆಂಟ್ ನ ಮೆಜರ್ ಮಾಡಿ ಕೊಡುತ್ತೆ. ಸೊ ಅದೇ ರೀತಿ ವೇಯಿಂಗ್ ಮೆಷಿನ್, ಸೊ ದಟ್ ಆಲ್ಸೋ ಕ್ಯಾನ್ ಬಿ ಡೈರೆಕ್ಟ್ ಕನ್ಸಿಡರ್ಡ್ ಆಸ್ ಡೈರೆಕ್ಟ್ ಮೆಥಡ್. ಸೊ ನೀವು ಎಲೆಕ್ಟ್ರಾನಿಕ್ ವೇಯಿಂಗ್ ಮೆಷಿನ್ ಅಂತ ಬರುತ್ತೆ. ಸೊ ನೀವೆಲ್ಲ ನೋಡಿರ್ತೀರ ಅಂಗಡಿಗಳಲ್ಲಿ. ಸೊ ಅದರಲ್ಲಿ ನೀವು ಪ್ಲೇಸ್ ಮಾಡಿದಾಗ ಡೈರೆಕ್ಟ್ ಆಗಿ ಅದು ಬೇಸ್ಡ್ ಆನ್ ದ ವೆಯ್ಟ್, ಸೊ ಅದು ಎಷ್ಟು ವೆಯ್ಟ್ ಇದೆ ಕ್ವಾಂಟಿಟಿ, ಸೊ ಅದನ್ನ ಎಲೆಕ್ಟ್ರಿಕ್ ಸಿಗ್ನಲ್ ಕನ್ವರ್ಟ್ ಮಾಡಿ, ಸೊ ಅದನ್ನ ಸರ್ಕ್ಯೂಟ್ ಅಲ್ಲಿ ಪ್ರೋಸೆಸ್ ಮಾಡಿ, ಸೊ ಇಟ್ ವಿಲ್ ಪ್ರೊಡ್ಯೂಸ್ ಎ weight. So ಎಷ್ಟಿದೆ weight amount, say 500 grams, 100 grams, 1 kilogram, like that. So those are example for direct methods of measurement. So some of the examples, the ammeter, so which is used to measure the current. So current na measure ಮಾಡೋದಕ್ಕೆ ಯೂಸ್ ಮಾಡ್ತೀರಾ ammeter ನ. Voltmeters, so used to measure the voltages. Wattmeter, used to measure the power consumed, so watts in watts. So these are some of the instruments for measuring the quantities. Next, direct methods are further classified into comparison method and deflection method. So deflection method and comparison method ಎರಡು ಕ್ಲಾಸಿಫೈ ಮಾಡಿದ್ರೆ, ಅಗೇನ್ ಕಂಪ್ಯಾರಿಸನ್ ಮೆಥಡ್ ಅಲ್ಲಿ ನಲ್ ಮೆಥಡ್ ಅಂಡ್ ಡಿಫರೆನ್ಷಿಯಲ್ ಮೆಥಡ್ ಆಗಿ ಕ್ಲಾಸಿಫೈ ಮಾಡಿದ್ರೆ. ಸೊ ಡಿಫ್ಲೆಕ್ಷನ್ ಮೆಥಡ್ ಅಂದ್ರೆ, ಸೊ ಜಸ್ಟ್ ಎಕ್ಸಾಂಪಲ್ ನೋಡಿದ್ವೇನು, ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಆಮ್ಮೀಟರ್ ಪ್ರೊಡ್ಯೂಸಸ್ ಡಿಫ್ಲೆಕ್ಷನ್. ಸೊ ದಟ್ ಈಸ್ ಡಿಫ್ಲೆಕ್ಷನ್ ಮೆಥಡ್. ಕಂಪ್ಯಾರಿಸನ್ ಮೆಥಡ್ ಅಂದ್ರೆ ಆಕ್ಚುಲಿ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ. ಸೊ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಜೊತೆ ನೀವು ಕಂಪೇರ್ ಮಾಡ್ತೀರಾ. ಸೊ ಕಂಪೇರ್ ಮಾಡಿದಾಗ ನಿಮ್ಗೆ ಬರೋ ವ್ಯಾಲ್ಯೂ, ಸೊ ದಟ್ gives the unknown quantity. So there are two methods ಇದೆ, null method and differential method. So null method ಅಂದ್ರೆ, ಸೊ ಏನೋ ಒಂದು ಕ್ವಾಂಟಿಟಿ ನೀವು ಮೆಜರ್ ಮಾಡ್ತಿದ್ದೀರಾ, ಸೊ ಇನ್ ದಟ್ ಸರ್ಕ್ಯೂಟ್, ಸೊ ಯು ವಿಲ್ ಬ್ಯಾಲೆನ್ಸ್ ದಟ್ ವ್ಯಾಲ್ಯೂಸ್. ಸೊ ಬ್ಯಾಲೆನ್ಸ್ ಮಾಡಿದಾಗ ಕ್ವಾಂಟಿಟಿನ ಅನ್ನೋನ್ ಕ್ವಾಂಟಿಟಿ ಜೊತೆ ನೀವು ನೋನ್ ಕ್ವಾಂಟಿಟಿನ ಬ್ಯಾಲೆನ್ಸ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಸಮ್ ಕರೆಂಟ್ ಆರ್ ವೋಲ್ಟೇಜ್ ಬಿಕಮ್ಸ್ ಝೀರೋ. ಸೊ ಯಾವ ಒಂದು ವ್ಯಾಲ್ಯೂ ಏನಿದೆ, ನೀವು ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ನೀವು ಚೇಂಜ್ ಮಾಡಿದಾಗ ಕರೆಂಟ್ ಝೀರೋ ಆಗುತ್ತಾ. ಸೊ ಅದು ಯೂಸಿಂಗ್ ದ ಫಾರ್ಮುಲಾ, ಸೊ ಯು ಕ್ಯಾನ್ ಫೈಂಡ್ ಔಟ್ so what is the unknown resistance. So this null method. So null method anta ಕರೀತೀವಿ. Differential method. So differential method ಅಂದ್ರೆ without any quantity. So ಯಾವುದೇ ಕ್ವಾಂಟಿಟಿ ಇಲ್ಲದೆ some reading you will be getting, okay, some voltage or some current. So ಆ ಕ್ವಾಂಟಿಟಿ ಅಪ್ಲೈ ಮಾಡಿದಾಗ, so there will be a change in current or voltage. So positive change ಆಗಿರಬಹುದು, negative change ಆಗಿರಬಹುದು.
ಸೊ ಆ ಚೇಂಜ್ ಆದಾಗ ಎಷ್ಟು ಚೇಂಜ್ ಆಗಿದೆ ಅಂತ ನೀವು ಮೆಜರ್ ಮಾಡಿದ್ರೆ ಸೊ ದಟ್ ಗಿವ್ಸ್ ಎನ್ ಇಂಡಿಕೇಶನ್ ಆಫ್ ಕ್ವಾಂಟಿಟಿ ಅಂಡರ್ ಮೆಷರ್ಮೆಂಟ್. ಸೊ ಇಲ್ಲಿ LVDT ಅಂತ ಕರಿತೀವಿ, ಲೀನಿಯರ್ ವೇರಿಯಬಲ್ ಡಿಫರೆನ್ಷಿಯಲ್ ಟ್ರಾನ್ಸ್ಫಾರ್ಮರ್. ಸೊ ವಿಲ್ ಸ್ಟಡಿ ಇನ್ ದ ಫ್ಯೂಚರ್ ಚಾಪ್ಟರ್. ಸೊ ದಟ್ ಈಸ್ ಎಕ್ಸಾಂಪಲ್ ಫಾರ್ ಡಿಫರೆನ್ಷಿಯಲ್ ಮೆಥಡ್ ಆಫ್ ಮೆಷರ್ಮೆಂಟ್. Okay, so these are the different types of direct methods of measurement. So moving on, so next ನಾವು indirect method of measurement ಕಂಡುಹಿಡಿಯುತ್ತೇವೆ. Indirect method. So in this method, the quantity is not directly measured, but some qualities or some parameters related to the quantity are measured. So ಅದರ ಅರ್ಥ ಏನು? ಸೊ ಡೈರೆಕ್ಟ್ ಆಗಿ ನಾವು ಈಗ ಏನೋ ಆ ಕ್ವಾಂಟಿಟಿ ಯಾವ್ದು ಮೆಜರ್ ಮಾಡಬೇಕು ಅಂದ್ಕೊಂಡಿದೀವಿ, ಅದರಲ್ಲಿ ಡೈರೆಕ್ಟ್ ಆಗಿ ನಾವು ಅದನ್ನ ಮೆಜರ್ ಮಾಡೋದಿಲ್ಲ, ಬಟ್ ಇಟ್ ಪ್ರೊಡ್ಯೂಸಸ್ ಸಮ್ ಎಫೆಕ್ಟ್. ಸೊ ಆ ಎಫೆಕ್ಟ್ ನಾವು ಮೆಜರ್ ಮಾಡಿ ಇಂಡೈರೆಕ್ಟ್ಲಿ ವಿ ಕ್ಯಾನ್ ಕ್ಯಾಲ್ಕುಲೇಟ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿ ಕ್ವಾಂಟಿಟಿ. ಸೊ ಇಲ್ಲಿ ಎಕ್ಸಾಂಪಲ್ ಏನಂದ್ರೆ ಮೆಜರ್ಮೆಂಟ್ ಆಫ್ ಪವರ್ ಕನ್ಸ್ಯೂಮ್ಡ್ ಬೈ ರೆಸಿಸ್ಟೆನ್ಸ್ ಕ್ಯಾನ್ ಬಿ ಅಕಂಪ್ಲಿಷ್ಡ್ ಬೈ ಮೆಜರಿಂಗ್ ದಿ ಕರೆಂಟ್ ಥ್ರೂ ಅಂಡ್ ವೋಲ್ಟೇಜ್ ಅಕ್ರಾಸ್ ದಿ ರೆಸಿಸ್ಟೆನ್ಸ್ ಅಂಡ್ ಅಪ್ಲೈಯಿಂಗ್ ದಿ ಫಾರ್ಮುಲಾ. ಅಂದ್ರೆ ಕರೆಂಟ್ ಪವರ್ ಕನ್ಸ್ಯೂಮ್ಡ್, ಪವರ್ ಡಿಸಿಪೇಟೆಡ್ ಬೈ ರೆಸಿಸ್ಟೆನ್ಸ್. ಸೊ P is equal to VI ಒಂದು ಫಾರ್ಮುಲಾ ಇದೆ. ಸೊ ಅದರಲ್ಲಿ ಏನಿದೆ, ವೋಲ್ಟೇಜ್ ಕಂಡುಹಿಡಿಬೇಕು ಅಕ್ರಾಸ್ ರೆಸಿಸ್ಟೆನ್ಸ್ ಅಂಡ್ ಕರೆಂಟ್ ಥ್ರೂ ದಿ ರೆಸಿಸ್ಟೆನ್ಸ್ I. ಸೊ ಎರಡನ್ನು ನೀವು ಮೆಜರ್ ಮಾಡಿ ಆಮೇಲೆ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ದಿ ಪವರ್. ಇದು ಇಂಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಆಗಿ ನೀವು ಮಾಡಬಹುದು, ಪವರ್ ಮೀಟರ್ನ ಕನೆಕ್ಟ್ ಮಾಡಿದ್ರೆ ಸೊ ಇಟ್ ವಿಲ್ ಡೈರೆಕ್ಟ್ಲಿ ಗಿವ್ ದಿ ಇಂಡಿಕೇಶನ್. ಸೊ ಇಲ್ಲಿ ಇಂಡೈರೆಕ್ಟ್ ಮೆಥಡ್. ಸೊ ಸೇಮ್ ಮೆಜರ್ಮೆಂಟ್ ಯು ಕ್ಯಾನ್ ಡೂ ಇಂಡೈರೆಕ್ಟ್ ಆಲ್ಸೋ, ಬಟ್ ಇನ್ ಸಮ್ ಕೇಸಸ್ ಇಂಡೈರೆಕ್ಟ್ ಮೆಥಡ್ಸ್ ಆರ್ ಪ್ರಿಫರೇಬಲ್. ಯಾಕಂದ್ರೆ ಸಮ್ ಹಾರ್ಶ್ ಎನ್ವೈರನ್ಮೆಂಟ್, ಈಗ ಒಂದು ಇಂಡಸ್ಟ್ರಿಯಲ್ ಫರ್ನೆಸ್ ಅಂತ ಇರುತ್ತೆ. ಸೊ ವೆರಿ ಹೈ ಟೆಂಪರೇಚರ್ಸ್ ಇರುತ್ತೆ, ಥೌಸಂಡ್ಸ್ ಆಫ್ ಡಿಗ್ರಿ ಸೆಂಟಿಗ್ರೇಡ್. ನೀವು ಡೈರೆಕ್ಟ್ ಆಗಿ ಹೋಗಿ ಮೆಜರ್ ಮಾಡೋಕ್ಕೆ ಆಗೋದಿಲ್ಲ, ಬಿಕಾಸ್ ಯು ಕೆನಾಟ್ ಅಪ್ರೋಚ್ ದಟ್ ಫರ್ನೆಸ್. ಸೊ ಅವಾಗ ಏನ್ ಮಾಡ್ತೀವಿ, ಸೊ ವಿ ವಿಲ್ ಜಸ್ಟ್ ಇಂಟರ್ಫೇಸ್ ವಿತ್ ಸಮ್ ಟ್ರಾನ್ಸ್ಡ್ಯೂಸರ್. ಈಗ ಇದು ಬರುತ್ತೆ, ಥರ್ಮಿಸ್ಟರ್ ಅಂತ ಬರುತ್ತೆ. ಸೊ ಥರ್ಮಿಸ್ಟರ್ ಜೊತೆ ನಾವು ಇಂಟರ್ಫೇಸ್ ಮಾಡಿದಾಗ ಏನಾಗುತ್ತೆ, ಸೊ ಥರ್ಮಿಸ್ಟರ್ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ, ಟೆಂಪರೇಚರ್ ಚೇಂಜ್ ಆಗುತ್ತೆ. ಸೊ ಆ ರೆಸಿಸ್ಟೆನ್ಸ್ ನ ಮೆಜರ್ ಮಾಡಿದ್ರೆ ಸೊ ವಿ ಕ್ಯಾನ್ ಇಂಡೈರೆಕ್ಟ್ಲಿ ಮೆಜರ್ ದಿ ಟೆಂಪರೇಚರ್ ಆಫ್ ದಿ ಫರ್ನೆಸ್. ಓಕೆ, ಸೊ ಫರ್ನೆಸ್ ಟೆಂಪರೇಚರ್ ನ ನಾವು ಇಂಡೈರೆಕ್ಟ್ ಆಗಿ ಮೆಜರ್ ಮಾಡ್ತೀವಿ. ಹೇಗೆ? ಬೈ ಮೆಜರಿಂಗ್ ದಿ ರೆಸಿಸ್ಟೆನ್ಸ್ ಆಫ್ ದಟ್ ಥರ್ಮಿಸ್ಟರ್. ಓಕೆ, ಸೊ ದಟ್ ಈಸ್ ಒನ್ ಎಕ್ಸಾಂಪಲ್ ಫಾರ್ indirect method. Okay, so these are the different types of measurement. So direct method and indirect method. Okay. So moving on, so next now basic terminology. So we'll study. So idhan basic terminology anta refer ಮಾಡಬಹುದು, or sometimes they are also referred to as static characteristics. Okay, so static characteristics, accuracy, resolution, and expected value, error, sensitivity. So these are called this one, static characteristics. So instrument definition, a device or mechanism used to present the value of quantity under measurement. So ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಅಥವಾ ಡಿವೈಸ್ ಅಥವಾ ಒಂದು ಸಮ್ ಸರ್ಕ್ಯೂಟ್, ಆ ಒಂದು ಸರ್ಕ್ಯೂಟ್ ಅಥವಾ ಡಿವೈಸ್ ನ ಯೂಸ್ ಮಾಡಿ ನೀವು ಅನ್ನೋನ್ ಕ್ವಾಂಟಿಟಿ ವ್ಯಾಲ್ಯೂನ ಕಂಡುಹಿಡಿತೀರಿ. ಸೊ ಆ ಸರ್ಕ್ಯೂಟ್ ಸೆಟಪ್ ಆರ್ ದ ಡಿವೈಸ್ ಇಸ್ ಕಾಲ್ಡ್ ಇನ್ಸ್ಟ್ರೂಮೆಂಟ್. ನೆಕ್ಸ್ಟ್ ಮೆಜರ್ಮೆಂಟ್. So the process of determining the amount or degree or capacity by comparison. So by either direct or indirect method with accepted standards. So these are called measurement. So measurement andre eno, unknown value kandidiyodu, that is one simplest definition. But actually measurement andre eno, so determining the amount. So for example, weight of some this grocery. So adenagade, so that is an amount of that grocery. ಡಿಗ್ರಿ. ಸೊ ಡಿಗ್ರಿ ಅಂದ್ರೆ ಈಗ ಟೆಂಪರೇಚರ್ ಮೆಜರ್ ಮಾಡ್ತೀರಾ, ಸೊ ಟೆಂಪರೇಚರ್ ಅಥವಾ ಸಮ್ ಡಿವಿಯೇಷನ್ ಮೆಜರ್ ಮಾಡ್ತೀರಾ, ಸೊ ದಟ್ ಈಸ್ ಕಾಲ್ಡ್ ಡಿಗ್ರಿ. ಸೊ ಅಂಡ್ ಕೆಪಾಸಿಟಿ. ಸೊ ಸಪೋಸ್ ಸಮ್ ಎಂಟಿ ವೆಸಲ್ ಇರುತ್ತೆ, ಎಂಟಿ ವೆಸಲ್ ವಾಲ್ಯೂಮ್ ನ ಕ್ಯಾಲ್ಕುಲೇಟ್ ಮಾಡ್ತೀರಾ, ಸೊ ದಟ್ ಈಸ್ ಕೆಪಾಸಿಟಿ. ಸೊ ಆ ಮೂರು ಒಂದು ಅಮೌಂಟ್, ಡಿಗ್ರಿ ಆರ್ ಕೆಪಾಸಿಟಿ, ಇದನ್ನ ಮೆಜರ್ ಮಾಡುವಂತ ಒಂದು ಪ್ರೋಸೆಸ್ ನ ನಾವೇನಂತ ಕರಿತೀವಿ, ಮೆಜರ್ಮೆಂಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಅಕ್ಯುರಸಿ. ಸೊ ದ ಡಿಗ್ರಿ ಆಫ್ ಕ್ಲೋಸ್ನೆಸ್ of a measurement compared to the expected value. ಅಂದ್ರೆ accuracy ಅಂದ್ರೆ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿರೋ ವ್ಯಾಲ್ಯೂಸ್ ನೀವು ಮೆಜರ್ ಮಾಡಿದಾಗ ಸೇಮ್ ವ್ಯಾಲ್ಯೂ ಸಿಗ್ಬೇಕು. ಬಟ್ ಇನ್ ಕೇಸ್ ಸಿಕ್ಲಿಲ್ಲ ಅಂದ್ರೂ ಕೂಡ ಇಟ್ ಶುಡ್ ಬಿ ವೆರಿ ಕ್ಲೋಸ್ ಟು ದಟ್ ಮೆಜರ್ಡ್ ವ್ಯಾಲ್ಯೂ. ಓಕೆ, ಸಪೋಸ್ ನೀವು 1 ಕಿಲೋಗ್ರಾಮ್ ಅಂತ ನೀವೇನೋ ಒಂದು ಪ್ರಿಂಟ್ ಆಗಿರುತ್ತೆ ಒಂದು ಐಟಮ್ ಮೇಲೆ, ಸೊ 1 ಕಿಲೋಗ್ರಾಮ್ ಅಂತ. ಸೊ ನೀವು ಅದನ್ನ ಮೆಜರ್ ಮಾಡಿದಾಗ ಯು ಶುಡ್ ಗೆಟ್ ಇನ್ ಐಡಿಯಲ್ ಕೇಸ್ 1 ಕಿಲೋಗ್ರಾಮ್ ಅಂತಾನೆ ನಿಮಗೆ ಮೆಜರ್ಮೆಂಟ್ ತೋರಿಸ್ಬೇಕು. But in some cases ಏನಾಗುತ್ತೆ, so there will be some deviation. Say 1 kilogram ಅಥವಾ say 1.01 kilogram. So 10 grams ಜಾಸ್ತಿ ತೋರಿಸುತ್ತೆ, ಅಥವಾ 9.99 kilograms ತೋರಿಸುತ್ತೆ.
ಓಕೆ. ಸೊ ಅದು 9.9 ಕಿಲೋಗ್ರಾಮ್ಸ್ ತೋರಿಸುತ್ತೆ, ಸರಿ. ಸೊ ಅದು 10 ಗ್ರಾಮ್ಸು ಕಮ್ಮಿ ಆಯಿತು. ಬಟ್ ಅದೆಷ್ಟು ಡಿಫ್ರೆನ್ಸ್ ಇದೆ, ಸೊ ದ ಡಿಫ್ರೆನ್ಸ್ ಡಿನೋಟ್ಸ್ ದಿ ಆಕ್ಯುರಸಿ. ಸೊ ದ ಇನ್ಸ್ಟ್ರೂಮೆಂಟ್ ಏನಾದರೂ ನೀವು ಮೆಜರ್ ಮಾಡಬೇಕಾದ್ರೆ ಶುಡ್ ಆಲ್ವೇಸ್ ಪ್ರೊಡ್ಯೂಸ್ accurate results. So that is what we expect. Next, resolution. The smallest change in the measured variable to which an instrument will respond. Okay. So resolution andre ಈಗ smallest change that an instrument will denote. So ಏನೋ ಒಂದು ಸ್ಮಾಲ್ ವ್ಯಾಲ್ಯೂ ಅದು ಇದ್ರೂ ಕೂಡ ಎಷ್ಟು ಸ್ಮಾಲ್ ವ್ಯಾಲ್ಯೂ ಇರುತ್ತೆ ಮಿನಿಮಮ್ ಅದನ್ನ ಡಿನೋಟ್ ಮಾಡುತ್ತೆ. ಸೊ ದಟ್ ಈಸ್ ರೆಸೊಲ್ಯೂಷನ್. ಸೊ ಈ ರೆಸೊಲ್ಯೂಷನ್ ಅಂದ್ರೆ ಯು ಕ್ಯಾನ್ ಕನ್ಸಿಡರ್ ಆಸ್ ಎ ಸಮ್ ಸ್ಕೇಲ್. ಫಾರ್ ಎಕ್ಸಾಂಪಲ್ ನಿಮ್ಮ ನಾರ್ಮಲ್ ಮೆಜರಿಂಗ್ ಸ್ಕೇಲ್ ಏನು ನೀವು ರೂಲರ್ ನ ಯೂಸ್ ಮಾಡ್ತೀರಾ, ಸೊ ಅದರಲ್ಲಿ ಏನಿದೆ ರೆಸೊಲ್ಯೂಷನ್. ವಾಟ್ ಇಸ್ ರೆಸೊಲ್ಯೂಷನ್? ಸೊ ಅಲ್ಲಿ 1 millimeter ಇಸ್ ದಿ ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಯು ಕ್ಯಾನ್ ಮೆಜರ್. ಬಟ್ ಅದಕ್ಕಿಂತ ಕಮ್ಮಿ ಡಿಸ್ಟೆನ್ಸ್ ಇರುತ್ತೆ ಇನ್ ಪ್ರಾಕ್ಟಿಕಲ್ ಸೆನ್ಸ್ ಆರ್ ಇನ್ ದ ರಿಯಲ್ ವರ್ಲ್ಡ್. ಬಟ್ ನಮಗೆ ಫಾರ್ ಅವರ್ ಆಕ್ಯುರಸಿ ಸೊ ನಮಗೆ 1 mm ರೆಸೊಲ್ಯೂಷನ್ ಈಸ್ ಎನಫ್. ಸೊ ಅದೇ ರೀತಿ ನೀವು ಕರೆಂಟ್ ಅಥವಾ ವೋಲ್ಟೇಜ್ ಮೆಜರ್ ಮಾಡ್ಬೇಕಂದ್ರೆ ಸೊ ವಿಲ್ ಹ್ಯಾವ್ ಡಿಫ್ರೆಂಟ್ ಸ್ಕೇಲ್ಸ್ ಅಂತ ಕರಿತೀವಿ ಮಲ್ಟಿಮೀಟರ್ ಅಲ್ಲಿ. ಸೊ ಇಫ್ ಯು ಅಬ್ಸರ್ವ್ಡ್ ಇನ್ ಯುವರ್ ಪ್ರೀವಿಯಸ್ ಸೆಮಿಸ್ಟರ್ಸ್, ಸೊ ಮಲ್ಟಿಮೀಟರ್ಸ್ ಅಲ್ಲಿ ಡಿಫ್ರೆಂಟ್ ಸ್ಕೇಲ್ ಇರುತ್ತೆ. ಸೊ 0 to 2000 milliampere ಕರೆಂಟ್ ಅಲ್ಲಿ, 0 to 20 milliampere ಅಥವಾ 0 to 2 amperes, 0 to 10 amperes. ಸೊ ಆ ರೀತಿ ಡಿಫ್ರೆಂಟ್ ಸ್ಕೇಲ್ ಇರುತ್ತೆ. ಸೊ ಒಂದೊಂದು ಸ್ಕೇಲ್ದು ಒಂದೊಂದು ರೆಸೊಲ್ಯೂಷನ್ ಇರುತ್ತೆ. ಈಗ 0 to 2000 milliampere ಅಂದ್ರೆ ಯು ಕ್ಯಾನ್ ಮೆಜರ್ ಸ್ಮಾಲೆಸ್ಟ್ ಆಸ್ 1 milliampere. ಸೊ 1 milliampere ನ ಮೆಷರ್ ಮಾಡಬಹುದು. ಅಥವಾ 0 to 20 milliamperes ಅಂದ್ರೆ ಮ್ಯಾಕ್ಸಿಮಮ್ ಸೊ 0.01 milliamperes. ಸರಿ, ಓಕೆ. ಸೊ ಆ ರೀತಿ ಸ್ಕೇಲ್ ಚೇಂಜ್ ಮಾಡಿದಂಗೆ ರೆಸೊಲ್ಯೂಷನ್ ಚೇಂಜ್ ಆಗುತ್ತೆ. ಓಕೆ. ನೆಕ್ಸ್ಟ್, ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ. ಸೊ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಇಸ್ ದ ಡಿಸೈನ್ ವ್ಯಾಲ್ಯೂ ದಟ್ ಕ್ಯಾಲ್ಕುಲೇಷನ್ಸ್ ಇಂಡಿಕೇಟ್ ಒನ್ ಶುಡ್ ಎಕ್ಸ್ಪೆಕ್ಟ್ ಟು ಮೆಜರ್. ಸೊ ಯಾವ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡಿರ್ತೀರ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಕರೆಂಟ್ ಥ್ರೂ ರೆಸಿಸ್ಟೆನ್ಸ್ ಈಗ ನೀವು ಕ್ಯಾಲ್ಕುಲೇಷನ್ ಮಾಡಿರ್ತೀರಾ. ಸೊ ಯೂಸಿಂಗ್ ಫಾರ್ಮುಲಾ ಓಮ್ಸ್ ಲಾ ಹಾಕ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿರ್ತೀರಾ. ದಟ್ ಶುಡ್ ಬಿ ದಿ ಕರೆಂಟ್. ಸೊ ಇದು ವೋಲ್ಟೇಜ್ ಅಪ್ಲೈ ಮಾಡಿದ್ರೆ ಇಷ್ಟು ವೋಲ್ಟೇಜ್ ಅಪ್ಲೈ ಮಾಡಿದ್ರೆ ಇಷ್ಟು ಕರೆಂಟ್ ಬರುತ್ತೆ. I is equal to V/R ಅಂತ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ. ಬಟ್ ನೀವು ಆಕ್ಚುಲಿ ಆಮ್ಮೀಟರ್ ನ ಕನೆಕ್ಟ್ ಮಾಡಿ ಮೆಜರ್ ಮಾಡಬೇಕು. ಸೊ ದಟ್ ಈಸ್ ದಿ ಮೆಜರ್ಡ್ ವ್ಯಾಲ್ಯೂ. ಬಟ್ ನೀವು ಏನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಥಿಯರಿಟಿಕಲಿ, ಸೊ ದಟ್ ಈಸ್ ದಿ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಆಫ್ ದಿ ಕರೆಂಟ್. ಓಕೆ, ಸೊ ದಟ್ಸ್ ಒನ್ ಎಕ್ಸಾಂಪಲ್. ನೆಕ್ಸ್ಟ್, error. So the deviation of the true value from the desired value. So true value ಅಂದ್ರೆ what is that is measured. Okay, so ಏನ್ ವ್ಯಾಲ್ಯೂ ನ ನೀವು ಮೆಜರ್ ಮಾಡಿದೀರಾ, so that is true value. Desired value is what is that expected value. So ಏನು ಕ್ಯಾಲ್ಕುಲೇಷನ್ ಮಾಡಿರ್ತೀರಾ, so ಆ expected value that is called desired value. So 0 ಇದ್ರೆ ಡಿವಿಯೇಷನ್ ಅಂದ್ರೆ ಎರಡು ಡಿಫರೆನ್ಸ್ ಇಲ್ಲ ಅಂದ್ರೆ so that error is 0. But in practice, so there might be some deviation from the true value. So ನೀವು ಏನು ಮೆಜರ್ ಮಾಡಿರ್ತೀರ ವ್ಯಾಲ್ಯೂ, ಇಟ್ ಮೇ ನಾಟ್ ಬಿ ಎಕ್ಸಾಕ್ಟ್ಲಿ ಸೇಮ್ ಆಸ್ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ. ಸೊ ಅಂತ ಒಂದು ಸಂದರ್ಭದಲ್ಲಿ ಆ ಡಿಫರೆನ್ಸ್ ನಾವೇನಂತ ಕರಿತೀವಿ, ವಿ ಟರ್ಮ್ ಇಟ್ ಆಸ್ ಎರರ್. ನೆಕ್ಸ್ಟ್, ಸೆನ್ಸಿಟಿವಿಟಿ. ಸೊ ಸೆನ್ಸಿಟಿವಿಟಿ is the ratio of change in the output of a instrument to the change of input or measured variable. So how sensitive the device is. So ಆ ಸೆನ್ಸಿಟಿವಿಟಿನ ನಾವು ಈ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಯೂಶಲಿ ಸೆನ್ಸಿಟಿವ್ ಅಂಡ್ ರೆಸೊಲ್ಯೂಷನ್ ಕನ್ಫ್ಯೂಸ್ ಮಾಡ್ಕೊಂತಾರೆ ಸ್ಟೂಡೆಂಟ್ಸ್. ರೆಸೊಲ್ಯೂಷನ್ ಅಂದ್ರೆ ಸ್ಮಾಲೆಸ್ಟ್ ಚೇಂಜ್ ಆಫ್ ದ ಮೆಜರ್ ಟು ವಿಚ್ ಇನ್ಸ್ಟ್ರೂಮೆಂಟ್ ವಿಲ್ ರೆಸ್ಪಾಂಡ್ ಅಂಡ್ ಯು ಕ್ಯಾನ್ ಮೆಜರ್ ಆಕ್ಚುಲಿ. ಓಕೆ, ನೀವು ಮೆಜರ್ ಮಾಡಬಹುದು ರೆಸೊಲ್ಯೂಷನ್ ನಲ್ಲಿ ಸ್ಮಾಲೆಸ್ಟ್ ಚೇಂಜ್ ವಿಚ್ ಯು ಕ್ಯಾನ್ ಮೆಜರ್. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ರೆಸೊಲ್ಯೂಷನ್. ಸೆನ್ಸಿಟಿವಿಟಿ ಇಟ್ ಈಸ್ ದಿ ಏನಂದ್ರೆ ಸ್ಮಾಲೆಸ್ಟ್ ಇನ್ನ ಸ್ಮಾಲ್ ಚೇಂಜ್ ಇರುತ್ತೆ, ಬಟ್ ದಟ್ ಯು ವಿಲ್ ನಾಟ್ ಮೆಜರ್. ಓಕೆ, ಫಾರ್ ಎಕ್ಸಾಂಪಲ್ ಈಗ 0 to 2000 ಮೈಕ್ರೋಆಂಪಿಯರ್ ರೇಂಜ್ ಅಲ್ಲಿ 1 ಮೈಕ್ರೋಆಂಪಿಯರ್ ಮೆಜರ್ ಮಾಡ್ತೀರಾ, ಬಟ್ ದಟ್ ಇನ್ಸ್ಟ್ರೂಮೆಂಟ್ ಮೇ ರೆಸ್ಪಾಂಡ್ ಟು 0.5 ಮೈಕ್ರೋಆಂಪಿಯರ್ಸ್ ಆಲ್ಸೋ. ಅಷ್ಟು ಸೆನ್ಸಿಟಿವ್ ಇರಬಹುದು, ಬಟ್ ವಿ ಡು ನಾಟ್ ನೀಡ್ ದಟ್ ಮಚ್ ಸೆನ್ಸಿಟಿವಿಟಿ. ಓಕೆ, ಈಗ ಒಂದು ಥ್ರೆಶೋಲ್ಡ್ ಗಿಂತ ಕಮ್ಮಿ ವ್ಯಾಲ್ಯೂ ಬಂದ್ರು ಕೂಡ ನಾವು ಅದನ್ನ ಡಿಸ್ಕಾರ್ಡ್ ಮಾಡ್ತೀವಿ. ಈಗ 0.5 ಮೈಕ್ರೋಆಂಪಿಯರ್ಸ್ ಬಂದ್ರೆ ಸೊ ವಿಲ್ ಜಸ್ಟ್ ಡಿಸ್ಕಾರ್ಡ್. ಸೊ ಎನಿಥಿಂಗ್ ಗ್ರೇಟರ್ ದನ್ 0.5 ಆದ್ರೆ 1 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆ ರೀತಿ ರೌಂಡ್ ಆಫ್ ಮಾಡ್ಕೊಂಡು ನಾವು according to resolution we will this one what will measure the quantities. Okay, so these are some of the basic terminologies that are present or sorry, that are have to be discussed in this session. So we'll
stop this discussion and just look at some practice questions. So ಈ ಡಿಸ್ಕಸ್ ಏನು ಮಾಡಿದ್ವಿ ಆ ಡಿಸ್ಕಸ್ ಮಾಡಿರೋಂಥ ಪಾಯಿಂಟ್ಸ್ ಅಲ್ಲಿ ಕೆಲವು ಕ್ವಶನ್ಸ್ನ ನಾವು ಫ್ರೇಮ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದೋಸ್ ಕ್ವಶನ್ಸ್. ಸೊ ಡೆಫಿನೇಷನ್ಸ್ ಇದೆ. ಸೊ ಡೆಫಿನೇಷನ್ಸ್ ವಿ ಹ್ಯಾವ್ ಡಿಸ್ಕಸ್ಡ್. ನೆಕ್ಸ್ಟ್ ಡಿಫ್ರೆಂಟ್ ಸ್ಟ್ಯಾಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಲ್ರೆಡಿ ಹೇಳಿದೆ. ಬೇಸಿಕ್ ಟರ್ಮಿನಾಲಜಿ ಕ್ಯಾನ್ ಆಲ್ಸೋ ಬಿ ಟರ್ಮ್ಡ್ ಆಸ್ ಸ್ಟ್ಯಾಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್. accuracy, precision, error, sensitivity. ಸೊ ಇದನ್ನೆಲ್ಲ ನಾವೇನಂತ ಕರಿತೀವಿ, ರೆಸೊಲ್ಯೂಷನ್. ಸೊ ಸ್ಟ್ಯಾಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಟೈಪ್ಸ್ ಆಫ್ ಮೆಜರ್ಮೆಂಟ್ಸ್. ಸೊ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಮೆಜರ್ಮೆಂಟ್. ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಡಿಸ್ಕಸ್ ದಿ ನೆಸೆಸಿಟಿ ಆಫ್ ಎಲೆಕ್ಟ್ರಾನಿಕ್ ಮೆಜರ್ಮೆಂಟ್. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ನೆಸೆಸಿಟಿ ಆಫ್ ಎಲೆಕ್ಟ್ರಾನಿಕ್ ಮೆಜರ್ಮೆಂಟ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ಸೊ these are the some practice questions. Also there are some multiple choice question present with this PPT. So ನೀವು ಅದರಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ so you can get a fair understanding of what you expect in coming classes or coming sessions. Okay, so thank you for watching this video.